ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಇದಕ್ಕೆ ಎಲ್ಲ ಮಹಿಳೆಯರು ಆಗಿರಬಹುದು, ಅಲ್ಲಿ ಏನು ವ್ಯಾಪಾರಸ್ಥರು ಕೂಡ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಸಿಎಂ ಡಿಕೆಶಿಗೆ ಹಿಡಿ ಶಾಪ ಹಾಕಿದ ಬೀದಿ ಬದಿ ವ್ಯಾಪಾರಿ ಮಹಿಳೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಡಿ ಶಾಪವನ್ನ ಹಾಕಿದ್ದಾಳೆ ಮಹಿಳೆ. ಅಶ್ವವೇಗ ನ್ಯೂಸ್ ಮುಂದೆ ಕಣ್ಣೀರು ಹಾಕಿ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದಂತ ವ್ಯಾಪಾರಸ್ಥೆ ಮಹಿಳೆ ಆಕ್ರೋಶವನ್ನ ಹೊರ ಹಾಕ್ತಾರೆ. ವ್ಯಾಪಾರಕ್ಕೆಂದು 25,000 ರೂಪಾಯಿ ಐಟಮ್ ತಂದಿದ್ದೆ, ಪ್ರತಿಯೊಂದನ್ನು ನಾಶ ಮಾಡಿ ಹಾಕಿದ್ರು ಸಿಎಂ ಡಿಕೆ ಶಿವಕುಮಾರ್. ನಮ್ಮ ಜೀವನ ಹಾಳು ಮಾಡಿದ್ರು. ಪೊಲೀಸರಿಗೆ ಮಾನವೀಯತೆ ಎಂಬುದೇ ಇಲ್ಲ, ದಬ್ಬಾಳಿಕೆ ಮಾಡಿದ್ರು. ನಾವು ಈಗ ಕಣ್ಣೀರಲ್ಲೇ ಜೀವನ ನಡೆಸಬೇಕಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ ಮಹಿಳೆ. ಅವರಿಗೆ ಕೋಟಿ ಕೋಟಿ ಆಸ್ತಿ ಇದೆ, ನಮ್ಗೆ ಬೀದಿಯೇ ಗತಿ, ಇಲ್ಲೇ ವ್ಯಾಪಾರ ಇಲ್ಲೇ ನಿದ್ದೆ, ನಮ್ಮ ನೋವು ಕೇಳೋರೇ ಇಲ್ಲ. ಅಶ್ವವೇಗ ನ್ಯೂಸ್ ಮುಂದೆ ಅಳಲು ತೋಡಿಕೊಂಡು ಬಡ ವ್ಯಾಪಾರಿಗಳು ಕಣ್ಣೀರನ್ನ ಹಾಕಿದ್ರು. ಸಿಎಂ ಡಿಕೆಶಿಗೆ ಹಿಡಿ ಶಾಪ ಹಾಕಿದ ಬೀದಿ ಬದಿ ವ್ಯಾಪಾರಿ ಮಹಿಳೆ. ತೆರವು ಕಾರ್ಯ ಮಾಡಕ್ ಹೇಳಿದ್ದಾರೆ ಅಂತ ಹೇಳಿ ಅಲ್ಲಿ ಏನ್ ಐಟಮ್ಸ್ ಇದೆ, ಅಲ್ಲಿ ಏನು ಬಂಡವಾಳ ಹಾಕಿ ತಂದಿದ್ದಾರೆ ಅವನ್ನೆಲ್ಲ ತೆಗೆದುಕೊಳ್ಳೋಕೆ ಸಮಯ ಮಾಡಿಕೊಡ್ಬೇಕಲ್ವಾ? ಅವನ್ನೆಲ್ಲ ಯಾಕೆ ನಾಶ ಮಾಡಬೇಕು? ಆ ನಾಶ ಮಾಡ್ದಂತ ಅಲ್ಲಿ ಆ ತೆರವು ಕಾರ್ಯ ಮಾಡ್ದಂಥವ್ರು ಯಾರು? ಅವ್ರ ಮೇಲೆ ಸರಿಯಾದ ಕ್ರಮ ಆಗ್ಬೇಕು. ನಿಜಕ್ಕೂ ಸಹಿತ ಬಂಡವಾಳ ಹಾಕಿ 1,000 ರೂಪಾಯಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತೆಗೆದುಕೊಂಡು ಬಂದು ಇಟ್ಟಿರ್ತಾರೆ, ಅವನ್ನ ಹಾಳು ಮಾಡಿ ನೀವು ತೆರವು ಮಾಡಿ ಅಂತ ಯಾವ ಕಾನೂನು ಹೇಳಿತ್ತು ನಿಮಗೆ? ಯಾವ ಸರ್ಕಾರ ಹೇಳಿತ್ತು? ಇದೇ ಡಿಕೆ ಶಿವಕುಮಾರ್ ಏನಾದ್ರು ಹೇಳಿದ್ರ? ಸಿಎಂ ಡಿಕೆಶಿ ಅವ್ರು ಹೇಳಿದ್ರ? ಅಲ್ಲಿರುವಂತ ಬೀದಿ ಬದಿ ಏನು ವ್ಯಾಪಾರಿಗಳಲ್ಲಿ ಫುಟ್ಪಾತ್ ಏನಿದೆ ಅದನ್ನ ತೆರವು ಕಾರ್ಯ ಮಾಡಬೇಕು ಅಂತ ಹೇಳಿದ್ರು. ಮುಂಚೆನೆ ನೀವು ನೋಟಿಸ್ ಕೊಡಬೇಕಾಗುತ್ತೆ, ತಿಳಿಸಬೇಕಾಗುತ್ತೆ, ಇವತ್ತು ಹಿಂಗೆ ಇಲ್ಲಿ ತೆರವು ಕಾರ್ಯ ನಡೆಯುತ್ತೆ, ನಿಮ್ಮ ಐಟಮ್ಸ್ಗಳಿದಾವೆ ಅದನ್ನ ತೆಗೆದುಕೊಳ್ಳಿ ಅಂತ ಹೇಳಬೇಕು. ಅದನ್ನು ಹೊರತುಪಡಿಸಿ ಅಲ್ಲಿರುವಂತ ಸಾಮಾನುಗಳನ್ನ, ಅಲ್ಲಿರುವಂತ ಏನು ಐಟಮ್ಸ್ಗಳನ್ನ ನಾಶ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಡಿಕೆ ಶಿವಕುಮಾರ್ ಅವ್ರು ಕೊಟ್ರಾ? ಹಾಗಾದ್ರೆ ಆ ಮಹಿಳೆ ಹಿಡಿ ಶಾಪ ಹಾಕ್ತಾ ಇದ್ದಾಳೆ ನಿಮಗೆ. 25,000 ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಐಟಮ್ಸ್ ಎಲ್ಲ ತರಿಸಿದ್ದೆ ನಾನು, ಎಲ್ಲ ಐಟಮ್ಸ್ ಅನ್ನ ಹಾಳು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅಂತ ನೇರವಾಗಿ ನಿಮಗೆ ಉಗಿತಾ ಇದ್ದಾಳೆ. ನಮ್ಮ ಜಾಗದಲ್ಲಿ ವಿಜಯನಗರದಲ್ಲಿ ಯಾರೇ ಬರ್ಲಿ ಒಂದ್ ಚೂರು ತಲೆ ಚಕ್ಕರ್ ಬಂದ್ ಬಿದ್ರೆ ನಾವು ನೀರು ಕೊಡಿಸ್ತೀವಿ, ಜ್ಯೂಸ್ ಕೊಡಿಸ್ತೀವಿ, ಅವ್ರ ನೆಬ್ಬಸ್ ಕುಂಡ್ರಿಸಿ ಆಟ ಮಾಡಿ ಮನೆ ಕಳಿಸ್ತೀವಿ. ನಮ್ಮ ಬೀದಿ ವ್ಯಾಪಾರಿಗಳು ಯಾರನ್ನು ಬಿಡೋದಿಲ್ಲ ಅಷ್ಟೊಂದು ಸುಲಭನಾಗಿ ಸಾಯಕ್ಕೆ. ಬೇಕು ಅಂತ ಮಾಡ್ತಾವ್ರೆ, ಆ ರೀತಿ ಕಳ್ತನ ನಮ್ಮ ಮೇಲೆ ಹಾಕ್ತಾರೆ. ನಾವು ಒಪ್ಪಲ್ಲ. ಸುಮ್ಮನೆ ಹೇಳ್ಬಿಟ್ರು ಒಪ್ಕೊಳಕ್ ನಾವೇನು ಕಳ್ರ? ಇಲ್ಲ ಇನ್ನೊಬ್ಬರ ಮನೆಗೆ ಗೊತ್ತೀವ? ಏನಿಲ್ಲ, ನಾವು ಕೂತಿರೋದು ಫುಟ್ಪಾತಾಗಿ ವ್ಯಾಪಾರ ಮಾಡ್ತೀವಿ. ಮನೆಗಳ್ಗೆ ಹೋಗಕ್ಕೆ ಮನೇನೂ ಇಲ್ಲ, ಕಂಡವ್ರ ಮನೆಗೆ ಇರೋದು ಇಷ್ಟು. ಈಗ ಸರ್ಕಾರ ನಿಮ್ಗೆ ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಕೊಡ್ಲಿಲ್ಲ, ಸರ್ಕಾರ ಒಪ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮುಂದೆ? ಹೆಂಗೆ ಜೀವನ? ಅವ್ರ ಮನೆ ಹೋಗಿ ಇದೇ ತರ ಕೂತ್ಕೊಂತೀವಿ, ಬಿಡೋದಿಲ್ಲ. ಅವ್ರ ಮನೆಗಳ ಹತ್ರ ಹೋಗ್ತೀವಿ. ಸಿದ್ದರಾಮಯ್ಯ ಆಗ್ಲಿ, ಡಿಕೆ ಶಿವಕುಮಾರ್ ಆಗ್ಲಿ, ಅವನ ಯಾವನ ಬಂದವನೇ ಮುಟ್ಟಾಳ ಗೌಡ, ಅವನ ಮನೆ ತಕ ಹೋಗ್ತೀವಿ, ಬಿಡ್ಗಿರೋದಿಲ್ಲ. ಅವ್ರೇನ್ ನಂಬಂತವ್ರ? ನಮ್ಮಿಂದ ಅವರಿಂದ ನಾವಲ್ಲ. ಗೌಡ ಹೋಗು, ಇಷ್ಟು ಪಬ್ಲಿಕ್, ಇಷ್ಟು ಕೋಟಿ ಜನ ಅನ್ನ ಅವನ ಕರೀರಿ ಅವನ್ನ, ಅವನ ಗೌಡ ಆಗಿದೆ. ಬೇರೆಯವರು ಏಕೆ ಜನಗಳ ಕಷ್ಟ ಹೆಂಗೆ ಅಂತ ಗೊತ್ತಾಗಿರೋದು. 4 ತಿಂಗಳಾಯ್ತು, 5 ತಿಂಗಳಾಯ್ತು. ಅದೆಂಥದ ಸಂಬಳ ಇದು ಮೇಡಮ್, ಗೃಹಲಕ್ಷ್ಮಿ ದುಡ್ಡು ಸಿದ್ದರಾಮಯ್ಯ ಇರೋವರೆಗೂ ಬಂತು. ಈಗ ಯಾವನ ಬಂದಲ್ಲ ಶಿವಕುಮಾರು, ಅದು ಕೊಡ್ಲಿಲ್ಲ, ಪಿಂಚನ್ನು ಕೊಟ್ಟಿಲ್ಲ. ತೊಂದ್ರೆ ಇಲ್ಲ ಮೇಡಮ್ ರೇ, ಬೀದಿ ವ್ಯಾಪಾರದಲ್ಲಿ ಯಾರಿಗೂ ತೊಂದ್ರೆ ಇಲ್ಲ, ಯಾರು ಸತ್ತಿಲ್ಲ ಕೆಟ್ಟಿಲ್ಲ. ಜಿಕೆ ಮಾಡಿರೋದು, ಬೋರೇಗೌಡ ಮಾಡಿರೋದು ಇದು ಕೆಲಸ ಇದು ಡೂಪ್ಲಿಕೇಟ್, ಇದರಿಂದ ಆರ್ಡರ್ ಆಗಿಲ್ಲ.
ಕೋರ್ಟಿಂದ ಆರ್ಡರ್ ಆಗಿಲ್ಲ, ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿಲ್ಲ, ಸ್ವಚ್ಛವಾಗಿ ಇಕ್ಕಿಂತ ಆರ್ಡರ್ ಆಗದೆ. ನಾವು ನಮ್ಮ ಗಂಡೀರಿಗೆ ಗೌರ್ಮೆಂಟ್ ಕೆಲಸ ಕೊಡಿದ್ರೆ ನಾವ್ ಯಾಕೆ ಫುಟ್ಪಾತ್ ಮೇಲೆ ಜೀವನ ಮಾಡೋ ಮೇಡಮ್ರೆ? ನಾವ್ ಯಾಕೆ ಮಾಡವು? ನಮ್ ಗಂಡೀರಿಗೆ ಕುಡ್ದಿ ತಿಂತಾರೆ. ಭಾರತ ಮತ್ತೆ ಬಾರ್ ನಿಲ್ಸ್ಲೇಳೋ, ವಯಸ್ಸಾದ್ರು ನಿಲ್ಸ್ಲೇಳೋ, ಯಾಕೆ ನಿಲ್ಸಲ್ಲ? ನಮ್ ಗಂಡೀರ್ ಕುಡ್ದಿಟ್ಟಾಡ್ತಾರೆ. ನಾವು ಇವತ್ತು 3 ಹೆಣ್ಮಕ್ಳು ಮಾಡಿಕೊಂಡು ಒಂದು ಕಣ್ಕಂಡ್ ಹುಡುಗಿ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ. ನನ್ ಗಂಡ ಕುಡ್ದೆಲ್ಲ ಹೋಯ್ತಾನೆ. ನಾನು ಒಬ್ಳು ಜೀವನ ಮಾಡಿ 3 ಹೆಣ್ಮಕ್ಳು ಸಾಕಿ ಕಣ್ಕಂಡ್ ಹುಡುಗಿ ಮಾಡಿಕೊಂಡು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೀನಿ. ಧೈರ್ಯವಾಗಿ ದುಡ್ಡು ತಿಂತೇನೆ. 4 ಮನೆ ಭಿಕ್ಷೆ ಪಡ್ಕೊಂಡು ಸೀರೆ ಉಟ್ಕೊಂಡು ತಿರ್ತಾ ಇದ್ದೀನಿ. ನಾನು 4 ಮನೆ ಸೀರೆ ಕೇಳ್ತಾ ಇದ್ದೀನಿ. ನನ್ನ ಮೇಡಮರೇ, ನನ್ನ ಮನೇಲಿ ಯಾರು ಇಲ್ಲ ದುಡಿಯೋರು. ಇವತ್ತು ಇಷ್ಟು ಜನ ಅನ್ಯಾಯ ಮಾಡ್ಬೇಕಾದ್ರೆ ಫುಟ್ಪಾತ್ ಮೇಲೆ ಯಾರು ಸತ್ತವ್ರೆ? ಯಾವ ಮುಖ್ಯಮಂತ್ರಿ ಸತ್ತವ್ರೆ? ಮುಖ್ಯಮಂತ್ರಿಗಳು ಇದೆ ಹೇಳೋರು. ಫುಟ್ಪಾತ್ ಮೇಲೆ ಯಾರು ಸತ್ತವ್ರೆ? ತೋರ್ಸ್ಲಿ ಫುಟ್ಪಾತ್ ಮೇಲೆ ಜನ ಸತ್ತಿರೋದ. ಇಷ್ಟು ಜನ ಇಡೇ ಮಾಡ್ತಾವ್ರಲ್ಲ, ಇಷ್ಟು ಜನ ಎಲ್ಲಿ ಸತ್ತವ್ರೆ ಫುಟ್ಪಾತ್ ಮೇಲೆ? ನಾವಾರ ಫುಟ್ಪಾತ್ ಮೇಲೆ ಬರೋರಿಗೆ ಅಜ್ಜಿದಿರಿಗೆ ಒಂದು ಹಣ್ಣು ಹಂಪ್ಲ ಕೊಟ್ಟು ಕುಡಿಯಕ್ಕೆ ನೀರು ಕೊಟ್ಟು ಬಸ್ ಹತ್ತಿಸಿ ಕಳಿಸ್ತಾ ಇದೀವಿ. ಫುಟ್ಪಾತ್ ಇರೋಕ್ಕೆ ಜೀವನ, ನಾವು ಇರೋಕ್ಕೆ ಗೌರ್ಮೆಂಟ್. ಇವತ್ತು ನಾವು ಓಟ್ ಹಾಕಿದ್ರೆ ಗೌರ್ಮೆಂಟ್ ಗೆಲ್ಲೋದು, ಅವ್ನು ಗೆದ್ದಿ ರಾಜಕೀಯ ಆಡ್ತಾ ಇರೋದು. ನಾವು ಗೆದ್ದಿದ್ದೆ ಹೋದ್ರೆ ಅವ್ನು ರಾಜಕೀಯ ಆಡಕ್ಕಾಗಲ್ಲ. ನಾವು ನಮ್ಮಿಂದ ಅವನು, ಅವನಿಂದ ನಾವಲ್ಲ ಮೇಡಮ್ರೆ. ನಮ್ಮಿಂದ ಅವನಲ್ಲ, ನಾವು ಅವನಿಂದ ನಾವು. ಅದನ್ನ ಜನ ತಿಳ್ಕೋಬೇಕು. ಫುಟ್ಪಾತ್ ಮೇಲೆ ಯಾರಿಗೂ ತೊಂದರೆ ಇಲ್ಲ ಮೇಡಮ್ರೆ. ಇವತ್ತು ನನ್ನ ಮಕ್ಕಳ ಕಷ್ಟ ಯಾರು ನೋಡ್ತಾರೆ? BBMPಯಲ್ಲಿ ಎಲ್ಲರಿಗೂ 3-4 ಜನ ಕೆಲಸ ಕೊಡ್ತಾರೆ, 41,000 ಸಂಬಳ ಕೊಡ್ತಾರೆ. ನಮಗೂ ಅದೇ ಕೊಡ್ಲಿ, ಇವತ್ತು ನಮಗೂ ಅದೇ ಕೊಡ್ಲಿ ಮೇಡಮ್ರೆ. ನಾವು ರೋಡ್ ಕಸ ಗುಡ್ಸ್ಕೊಂತಿರ್ತೀವಿ, ಕೊಡ್ಲಿ. 3-4 ಜನಕ್ಕೆ ಕಸ ಕೊಡ್ತಾರೆ BBMPಯಲ್ಲಿ. ಒಳಗಡೆ ಲಂಚ ಇಸ್ಕೊತಾರೆ, ಅವ್ರಿಗೆಲ್ಲ ಲಂಚ ಕೊಡ್ತಾರೆ. BBMPಯಿಂದ ವೋಟ್ ಲಿಸ್ಟ್ ಯಾಕೆ ಮಾಡ್ಕೊಟ್ರು? ಅಲ್ಲಲ್ಲೇ ಫೋಟೋ ಹಿಡ್ದು ಕಾರ್ಡ್ ಯಾಕೆ ಮಾಡ್ಕೊಟ್ರು? ಲೈಸೆನ್ಸ್ ಯಾಕೆ ಮಾಡ್ಕೊಟ್ರು? ಅವರು ಯಾಕೆ ಮಾಡ್ಕೊಟ್ರು? BBMPರು ಏನಕ್ಕೆ ಮಾಡ್ಕೊಟ್ರು? ಅವಾಗ ಏನೇ ಇಲ್ವಾ ಮೇಡಮ್? ನಾನು ಪೆಟ್ಟಿ ಅಂಗಡಿ ಮಡಗಿದೆ ಮೇಡಮ್ 20 ವರ್ಷದಿಂದ ಯಾರ್ದು ತೊಂದರೆ ಏನಿಲ್ಲ ಮೇಡಮ್. ಅವ್ರು ಏನು ಮಾಡಿದ್ರು ಅಂದರೆ ನನಗೆ ಇವತ್ತು ಮೀಟಿಂಗ್ಗೆ ಎಲ್ಲನೂ ಕರ್ಕೊಯ್ತಾಳಲ್ಲ ಅಂದ್ಬಿಟ್ಟು ಬಡ್ದು ಕೆಂಗೇರಿ ಪೊಲೀಸ್ನವ್ರು ಕರ್ಕೋಗಿ ಸ್ಟೇಷನಲ್ಲಿ ಕುಣಿಸ್ಕೊಂಡಿದ್ರು ಮೇಡಮ್. 12 ಗಂಟೆ ಬಿಡಬೇಡಿ ಕುಣಿಸ್ರಿ, ಇಲ್ಲಿಂದ ಅಲ್ಲಿ ಕುಣಿಸ್ತಾರೆ, ಅಲ್ಲಿಂದ ಇಲ್ಲಿ ಕುಣಿಸ್ತಾರೆ, ಕದ್ದು ಹೊಂಟೋಯ್ತಾಳೆ ಅಂತ ಅಷ್ಟು ಹೇಳಿದ್ರು ಬಿಡ್ನಿಲ್ಲ ಮೇಡಮ್. ಆಮೇಲೆ ನಾನೇನು ಮಾಡಿದೆ, ಅವರು 3 ಸ್ಟಾರ್ ಸಾರಿಗೆ ಹೇಳ್ತೀನಿ ಅಂದ್ಬಿಟ್ಟು ಎದ್ದು ಹೋಯ್ತಿದೆ. ಆಮೇಲೆ ಹೋಗ್ಲಿ ಬಿಡ್ರು 12-15 ಗಂಟೆ ಕುಣಿಸೋರೆ ಪೊಲೀಸ್ ಸ್ಟೇಷನ್ ಒಳಗೆ. ಹೌದು ಮೇಡಮ್, ನಾನು ಪೆಟ್ಟಿ ಎತ್ಕೋಗವ್ರೆ. ನನ್ನ ಪೆಟ್ಟಿ ಒಳಗೆ ನೆನ್ನೆ 25,000 ರೂಪಾಯಿ ಸಾಮಾನು ತಂದು ಹಾಕಿವ್ನಿ. ಸಾಮಾನು ಎತ್ಕೋತೀನಿ ಅಂದರೂ ಬಿಡಲಿಲ್ಲ ಮೇಡಮ್. ಅವರು ಸಾಮಾನು ಸಹಿತ ಗೋರ್ಕೋಗವ್ರೆ, ಪೆಟ್ಟಿನೂ ಎತ್ಕೋಗವ್ರೆ. ಪೆಟ್ಟಿನ ಹೆಂಗೆ ಮಾಡೋರೆ ಅಂದರೆ 40,000 ಕೊಟ್ಟು ಮಾಡಿಸಿದೆ ಮೇಡಮ್. ಪೆಟ್ಟಿನ ಎಲ್ಲ JCPಲಿ ನಚ್ತಾರೆ ಮೇಡಮ್. ಬೇಜಾರಾಗಲ್ಲ ಮೇಡಮ್. ಈ DK ಶಿವಕುಮಾರ್ಗೆ ನಮ್ಮಂಥ ಅನ್ಯಾಯದವ್ರ ಮೇಲೆ ಬೇಕಿತ್ತ ಮೇಡಮ್. ಇವ್ರಿಗೆ 31 ದಿವಸಕ್ಕೆ ಇವ್ನು ಅನ್ಯಾಯ ಮಾಡಿಬಿಟ್ಟಲ್ಲ ಮೇಡಮ್. ನಮ್ಮದು ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ನಾನು. ಅವ್ನು 2,000 ಮಾಡಿಸ್ಕೊಟ್ಟಿರೋದು ನಾನು ಮಾಡಿಸ್ಕೊಂಡಿಲ್ಲ ಮೇಡಮ್. ನಾನು ದುಡ್ದು ನನ್ನ ಮಕ್ಕಳು ಸಾಕ್ತಾ ಇದ್ದೀನಿ. 8 ಮಕ್ಕಳು ಸಾಕಬೇಕು ಅಂದರೆ, ಓದಿಸ್ಬೇಕು ಅಂದರೆ ಎಷ್ಟು ಕಷ್ಟ ಇರ್ತದೆ. ಇಂಥ ಅನ್ಯಾಯ ಮಾಡಿಬಿಟ್ಟು ಇವತ್ತು 9:30-10 ಗಂಟೆಯಲ್ಲಿ ನನ್ನ ಎಲ್ಲನೂ ತಂದು ಪೆಟ್ಟಿಯಲ್ಲೇ ಎತ್ಕೋಗವ್ರೆ. ನಮ್ಗೆ ಎಷ್ಟು ಅನ್ಯಾಯ ಮಾಡೋರೆ ಅಂದರೆ ಮುಂದೆ ಹೆಂಗೆ ಮಾಡೋದಂದ್ರೆ ನಾನು ಅವ್ರ ಮನೆ ತಗೋ ಹೋಗಿ ಸಾಯ್ಬೇಕು ಅನ್ಕೊಂಡಿದ್ದೀನಿ ಮೇಡಮ್. ಸೋಮಶೇಖರ್ ಸರ್ಗೆ ಫೋನ್ ಮಾಡಿದೆ, 2 ಅವರ್ ಟೈಮ್ ಕೊಡಿಸಿ ಸರ್ ಅಂತ ಅವ್ರು ಹೇಳಿದ್ರು. ನಾನು ಬರ್ತೀನಿ ಅಲ್ಲಿ ಇರಮ್ಮ ಅಂದರೆ ಅವ್ರು ಬರೋ ಗಂಟೆನೂ ಬಿಡಲಿಲ್ಲ ಮೇಡಮ್. ಅವರು ಸೋಮಶೇಖರ್ ಅಣ್ಣ ಇದ್ದಾಗ ಇದೆ ಅಂಥದ್ದು ಇರಲಿಲ್ಲ ಮೇಡಮ್. ನಮಗೆ ಅವ್ರು ನಮಗೆ ಅಷ್ಟೊಂದು ಧೈರ್ಯ ಕೊಡ್ತಿದ್ರು, ಅಷ್ಟೊಂದು ಬಲ ಕೊಡ್ತಿದ್ರು. ಇವನು ಬಂದು ನಮಗೆ ಎಷ್ಟೊಂದು ಅನ್ಯಾಯ ಮಾಡ್ತಾವನೆ ಮೇಡಮ್. 31 ದಿವಸಕ್ಕೆ ಅಷ್ಟು ಮಾಡೋನೆ ಅಂದರೆ ಅವ್ನ ಮನೆ ಹಾಳಾಗೋಲಿ ಮೇಡಮ್. DK ಶಿವಕುಮಾರ್ ಮನೆ ನಾನು ಕೇಳ್ಕೋದಿಷ್ಟೇ, ಅವ್ನು ನಮ್ಮ ಬಡವರು ಹೊಟ್ಟೆ ಮೇಲೆ ಹೊಡೆದು ಅವ್ನ ಮನೆ ಹಾಳಾಗೋಲಿ. ಆ DK ಶಿವಕುಮಾರ್ ಮನೆ ಅವ್ನು ಎಲ್ಲರೂ ಬಡವ್ರ ಬಗ್ಗರ್ದು ಎಲ್ಲನೂ ಗೋರಾಕತ್ತವನೆ, ನಮ್ಮನ್ನು ಗೋರಾಕಬಿಟ್ಟಲ್ಲ ಮೇಡಮ್. ನಾವೇನೋ ಒಂದು ದಿವಸಕ್ಕೆ 500 ರೂಪಾಯಿ ಏನೋ ವ್ಯಾಪಾರ ಆಯ್ತಿತ್ತೇನೋ ಅದನ್ನೂ ಅನ್ಯಾಯ ಮಾಡೋನೆ. ಅವ್ನ ಮನೆ ಹಾಳಾಗೋಯ್ತು ಅಂದರೆ ಮೇಡಮ್, ಅವತ್ತು ಆ ಸ್ವಾಮಿ ನಮ್ಮ ಅಪ್ಪ ನಂಜುಂಡೇಶ್ವರನ ಕೈ ಮುಗಿತೀನಿ, ಅವ್ನ ಮನೆ ಹಾಳಾಗೋಲಿ ಮೇಡಮ್. ನಮ್ಮ ಕೈಲಿ ಹೊಟ್ಟವ್ರಿ ಎಲ್ಲ ತಡ್ಕೊಕಾಯ್ತಾ ಇಲ್ಲ ಅಂತಿದ್ವಿ ಮಾಡ. ಅವ್ನು ಹೇಳಾಗ ನಮ್ಮನ್ನ ಅನ್ಯಾಯ ಮಾಡ್ತಾನೆ ಮೇಡಮ್. ಅದು ನಿಲ್ಲಿಸ್ಕೊಡಿ ದೌರ್ಜನ್ಯನ. 8 ಮಕ್ಕಳು ಮೇಡಮ್ ನಮ್ಮ ಮನೇಲಿ, 8 ಮಕ್ಕಳು ಸಾಕೋಕೆ ನಮ್ಮನ್ನ ಎಷ್ಟು ಕಷ್ಟಪಡಿಸ್ತಾನೆ. 30,000 ಮನೆ ಲೋನ್ ಕಟ್ತೀನಿ, 25,000 ಇದು ಸಂಘದ ಲೋನ್ ಕಟ್ತೀನಿ ಮೇಡಮ್. ನಾನು ಅದರಿಂದನೇ ನಾನು ಎಲ್ಲ ಕಟ್ಟಿ ನಾನು ಮಕ್ಕಳು ಓದಿಸಿ ಮೇಂಟೈನ್ ಮಾಡ್ತಿದ್ದೆ. ಇವತ್ತು ನನಗೆ ಅನ್ಯಾಯ ಮಾಡೋರೆ ಮೇಡಮ್. ಅನ್ಯಾಯ ಮಾಡೋದಿರಲಿ ಮೇಡಮ್. ನನ್ನ ಅಷ್ಟು ಜನ ಸಭೆ ಒಳಗೆ ನೀನು ಹೆಂಗ್ಸ ಅಂತ ಪೊಲೀಸ್ನವ್ರು ವ್ಯಾನ್ ತೆಗೆದು ಕುಣಿಸ್ಕೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಹಾಕ್ತಾರೆ. ಕೆಂಗೇರಿ ಪೊಲೀಸ್ನವ್ರಿಗೆ ಅವ್ರಿಗೆ ಧಿಕ್ಕಾರ ಹಾಕಿ ಮೇಡಮ್. ಕೆಂಗೇರಿ ಪೊಲೀಸ್ನವರು ತುಂಬ ಅನ್ಯಾಯ ಮಾಡ್ತಾರೆ ಮೇಡಮ್. ಅವ್ರು ಲಂಚ ಕೊಟ್ಟವ್ರಿಗೆ ಬಿಡ್ತಾರೆ, ಲಂಚ ಕೊಡದೆ ಇರೋರಿಗೆ ಬಿಡಲ್ಲ. ಕೆಂಗೇರಿ ಪೊಲೀಸಿಂದ ನನಗೆ ತುಂಬ ಅನ್ಯಾಯ ಆಗಿದೆ ಮೇಡಮ್. ಇವತ್ತು ಮೇಡಮ್ ನಾನು
₹1,00,000 ಖರ್ಚು ಮಾಡಿ ಅಂಗಡಿ ಮಡಿಗೆ ಅಂತಾರೆ. ಅಂಗಡಿ ಎಲ್ಲ ಪೀಸ್ ಮಾಡಾರ ಮೇಡಮ್. ನನಗೆ ಇಲ್ಲ ವೀಸಾ ಕೊಡಕ್ಕೆ ಹೇಳಿ ಮೇಡಮ್. ಅವನ DK ಶಿವಕುಮಾರ್ನ ಅವ್ನ ಮನೆ ತವರು ವೀಸಾ ಕೊಡ್ಬಿಟ್ಟಾರು. ಸಾಯ್ತೀವಿ. ಅವ್ನ ಹೆಂಡತಿ ಮಕ್ಕಳು ಕಟ್ಟಲ್ಲಿ ವ್ಯಾಪಾರ ಮಾಡ್ತಾವೆ. ಈ ಕಾಯಿ ವ್ಯಾಪಾರನ 4 ಜನ ಮಕ್ಕಳು ಓದಿಸ್ಬೇಕು. ನಾವು ಏನು ಮಾಡೋದು? ಯಜಮಾನ್ರು ಬೇರೆ ಕಾಲೇಟಾಗ್ಬಿಟ್ಟದೆ, ಗಾಡಿ ಮೇಲೆ ಬಿದ್ದುಬಿಟ್ಟು ನಮ್ದು ಅದೇ ಜೀವನ ಮೇಡಮ್ ಅವರೇ. ಅದು ಬಂದು ಪೊಲೀಸ್ನವ್ರು ಬಂದು ಎತ್ತಿ ಅಂತಾರೆ, BPMP ಅವ್ರು ಬಂದು ಎತ್ತಿ ಅಂತಾರೆ. ನಾನು ಲೋನ್ ತಗೊಂಡಿವಿ, ಆಮೇಲೆ ಫೈನಾನ್ಸಲ್ಲಿ ದುಡ್ಡು ತಗೊಂಡಿವಿ ಮೇಡಮ್ ಅವರೇ. ಏನು ಮಾಡೋದು? ನಮ್ಗೆ ಅವಕಾಶ ಕೊಡಿ ಸ್ವಾಮಿ. ಏನು ಬೇಡ, ನಮ್ಗೆ ಅವಕಾಶ ಕೊಡಿ. ನಮ್ಗೆ ಅನ್ನ ತಿನ್ನೋಕ್ಕಾದ್ರು ದಾರಿ ಕೊಡಿ ಸ್ವಾಮಿ. ಈ ಗಾರ್ಮೆಂಟ್ಸ್ಗೆ ಹೋದ್ರೆ ನಮ್ಮ ಅಪ್ಪ ಅಮ್ಮ ಓದಿಸಿಲ್ಲ, ನಮಗೆಲ್ಲೂ ನಮ್ಮ ಕೆಲಸಕ್ಕೂ ತಗೊಳ್ಳಲ್ಲ. ನಾವು ಏನು ಜೀವನ ಮಾಡೋದು? ನಾವು ಊರಿಂದ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಜೀವನ ಮಾಡೋಣ ಅಂತ ಇಲ್ಲೂ ಅವಕಾಶ ಕೊಡ್ತಾವ್ರು. ನಾವು ಏನು ಮಾಡೋದು ಜೀವನ ಮೇಡಮ್ ಅವರೇ? ಮನುಷ್ಯತ್ವ ಇರುವಂತ ಅಧಿಕಾರಿ ಯಾವನಲ್ಲಿ ಕಾರ್ಯಾಚರಣೆಗೆ ಅಂತ ಹೋಗಿದ್ನಲ್ಲ, ಅವ್ನು ನಿಜವಾಗ್ಲೂ ಹೊಟ್ಟೆಗೆ ಅನ್ನ ತಿಂತಾನ ಅಥವಾ ಏನ್ ತಿಂತಾನೋ ಗೊತ್ತಿಲ್ಲ. ಅಲ್ಲಿರುವಂತ ಇಡೀ 40,000 ಖರ್ಚು ಮಾಡಿ ಆ ಪೆಟ್ಟಿ ಅಂಗಡಿಯನ್ನ ರೆಡಿ ಮಾಡಿಸಿರ್ತಾಳೆ ಅಂತ ಆ ಮಹಿಳೆ. 25,000 ಅಲ್ಲಿ ಐಟಮ್ಸ್ ಇತ್ತಂತೆ. ಅವೆಲ್ಲವನ್ನ ಹಾಳು ಮಾಡೋದಕ್ಕೆ ಯಾವ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? ಯಾರು ಪರ್ಮಿಷನ್ ಕೊಟ್ಟಿದ್ರು ನಿಮಗೆ? ಅದನ್ನ ಕೇಳಿದ್ದಕ್ಕೆ, ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕೆಂಗೇರಿ ಪೊಲೀಸರು ಕರೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ರಂತೆ. ಯಾಕೆ ಕೂರಿಸಿದ್ರಿ? ಒಬ್ಬ ಮಹಿಳೆಯನ್ನ ಹೇಗೆ ಕರ್ಕೊಂಡು ಹೋಗಿ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ರಿ? ಆ ಪೊಲೀಸರು ಯಾರು ಕರ್ಕೊಂಡು ಹೋಗಿದ್ರಲ್ಲ ಅವ್ರದ್ದು ಕೂಡ ಇದರಲ್ಲಿ ತನಿಖೆ ಆಗಬೇಕು. ಅವ್ರನ್ನ ಕೂಡ ವಿಚಾರಣೆ ಮಾಡಲೇಬೇಕು. DK ಶಿವಕುಮಾರ್, ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಗಮನ ಹರಿಸಬೇಕು. 25,000 ಕೊಟ್ಟಲ್ಲಿ ಆ ಮಹಿಳೆ ಐಟಮ್ಸ್ ಅನ್ನ ತರಿಸಿದ್ಲು. 40,000 ಒಂದು ಪೆಟ್ಟಿ ಅಂಗಡಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ಲು. ಅವಳ ಮಕ್ಕಳಿಗೆ, ಅವಳ ಕುಟುಂಬಕ್ಕೆ ಅದೇ ನೆರವಾಗಿರುತ್ತೆ. ಆಯ್ತು, ನೀವು ತೆರವು ಕಾರ್ಯ ಮಾಡ್ತಾ ಇದ್ದೀರಾ, ನಿಮ್ದೇನೋ ನಗರ ಸೌಂದರ್ಯ ಕಾಣಬೇಕು, ಅದು ಇದು ಏನೇನೋ ಹೇಳಿ ಮಾಡ್ತಾ ಇದ್ದೀರಾ. ಆಯ್ತು, ಮಾಡ್ಕೊಳ್ಳಿ. ಒಂದಿಷ್ಟು ಅವಕಾಶವನ್ನ ಮಾಡಿಕೊಡ್ಬೇಕಿತ್ತಲ್ವಾ? ಅವಳ ಅಂಗಡಿಯನ್ನ ತೆರವು ಮಾಡೋದಕ್ಕೆ, ಅವಳ ಐಟಮ್ಸ್ ಅನ್ನ ಅವ್ರು ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತಲ್ವಾ? ಅವಳಿಗೆ ಲಾಸ್ ಆಗಿದೆ, ಅದನ್ನ ಯಾರು ಕೊಡ್ತೀರಾ? DK ಶಿವಕುಮಾರ್ ಕೊಡ್ತೀರಾ? ಕೃಷ್ಣ ಬೈರೇಗೌಡ ಕೊಡ್ತೀರಾ? ಅಥವಾ ಅಲ್ಲಿ ಯಾವ ಅವನು ಅಧಿಕಾರಿ ಇದ್ನಲ್ಲ, ಯಾರು ಅವನು ತೆರವು ಕಾರ್ಯ ಮಾಡಿಸಿದಾನಲ್ಲ ಅವನು ಕೊಡ್ತಾನ? ಅಲ್ಲಿದ್ದಂತ ಪೊಲೀಸರು ಕೊಡ್ತಾರಾ? ಯಾರು ಕೊಡ್ತೀರಾ? ಮನುಷ್ಯತ್ವ ಅನ್ನೋದು ಇದೆಯಾ ನಿಮಗೆ? ಎಲ್ಲವನ್ನ ಮರುತ್ತಿ ಇಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೋಗಿದ್ದೀರಾ? ಹೆಂಗೆ? ಲಂಚ ಕೊಟ್ರೆ ಅವಕಾಶ ಮಾಡಿಕೊಡ್ತೀರಾ ಅಂತೆ, ಸ್ವಲ್ಪ ದುಡ್ಡು ಕೊಟ್ರೆ ಅವಕಾಶ ಮಾಡಿಕೊಡ್ತೀರಾ ಅಂತೆ. ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ರೆ ಇಡೀ ಐಟಮ್ಸ್ನೇ ಅಲ್ಲಿಗೆ JCB ಹಾಕಿಸ್ತೀರಾ ಅಂತೆ. ಯಾಕೆ?